ಓಂ ಶಾಂತಿ. ಬನ್ನಿ ಇಂದು ನಾವು 21-12-2025 ಅವ್ಯಕ್ತ ಮುರಳಿಯ ಮೇಲೆ ವಿಚಾರಸಾಗರ ಮಂಥನ ಮಾಡೋಣ. ಓಂ ಶಾಂತಿ. ಖಂಡಿತ ಇವತ್ತಿನ ಮುರಳಿಯ ಸಾರಾಂಶವೇ ಬಹಳ ಆಳವಾದಿದೆ. ಹೌದು, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಸ್ಪಷ್ಟವಾದ ದಾರಿಯನ್ನೇ ತೋರಿಸ್ತಾ ಇದೆ. ಹೌದು, ಬಾಬಾರವರು ನಮ್ಮ ಮುಂದೆ ಎರಡು ಮುಖ್ಯವಾದ ವಿಷಯಗಳನ್ನು ಇಡ್ತಾರೆ. ಒಂದು, ಸಂಗಮ ಯುಗದ ಈ ವಿಶೇಷ ಬ್ಯಾಂಕು. ಶಾಂತಿಯ ಶಕ್ತಿ ಮತ್ತು ಶ್ರೇಷ್ಠ ಕರ್ಮದ ಖಾತೆ ತೆರೆದು ಸದಾ ಜಮಾ ಮಾಡ್ತಾ ಇರಬೇಕು ಅಂತ. ಎಕ್ಸಾಕ್ಟ್ಲಿ. ಅವ್ರು ಇನ್ನೊಂದು, ನಮ್ಮನ್ನ ಯಾವಾಗ್ಲೂ ಕೆಳಗೆಳೆಯುವ ನಾನು ಅದು ನನ್ನದು ಅನ್ನೋ ದೇಹ ಅಭಿಮಾನ, ಅದನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತಾನೂ ಯುಕ್ತಿ ತಿಳಿಸಿದ್ದಾರೆ. ಹಾಗಾದ್ರೆ ಈ ಮಂಥನ ಶುರು ಮಾಡೋಣ. ಖಂಡಿತ. ಮುರಳಿಯ ಶುರುವಲ್ಲೇ ಬಾಪ್ದಾದ ಒಂದು ಸುಂದರವಾದ ದೃಶ್ಯವನ್ನ ನಮ್ಮ ಕಣ್ಣು ಮುಂದೆ ತರ್ತಾರೆ. ಹೌದು, 4 ಕಡೆಯ ಮಕ್ಕಳು ಸ್ನೇಹದ ವಿಮಾನದಲ್ಲಿ ಕುಳಿತು ಮಧುಬನಕ್ಕೆ ಬಂದಿದ್ದಾರೆ ಅಂತ. ಈ ಸ್ನೇಹದ ವಿಮಾನ ಅನ್ನೋ ರೂಪಕವೇ ಎಷ್ಟು ಚೆನ್ನಾಗಿದೆ ಅಲ್ವಾ? ಸ್ನೇಹ ಹೇಗೆ ನಮ್ಮನ್ನ ಅಶರೀರಿ ಸ್ಥಿತಿಗೆ ಕರ್ಕೊಂಡೋಗುತ್ತೆ. ಬಹಳ ಸುಂದರವಾದ ಪ್ರಶ್ನೆ. ನೋಡಿ, ಲೌಕಿಕದಲ್ಲಿ ವಿಮಾನ ಹತ್ತಬೇಕಂದ್ರೆ ಟಿಕೆಟ್ ಬೇಕು, ಪರಿಶ್ರಮ ಬೇಕು. ಹೌದು, ಆದ್ರೆ ಈ ಆಧ್ಯಾತ್ಮಿಕ ವಿಮಾನಕ್ಕೆ ಬೇಕಾಗಿರೋದು ಕೇವಲ ನಿಷ್ಕಪಟವಾದ ಹೃದಯಪೂರ್ವಕವಾದ ಸ್ನೇಹ. ಯಾರಿಗೆ ತಂದೆಯ ಮೇಲೆ ಆ ಸಂಪೂರ್ಣವಾದ ಸತ್ಯವಾದ ಸ್ನೇಹ ಇದೆಯೋ ಅವರಿಗೆ ಬೇರೆ ಯಾವ ಪರಿಶ್ರಮದ ಅವಶ್ಯಕತೆನೇ ಇಲ್ಲ. ಆ ಸ್ನೇಹದ ಶಕ್ತಿಯೇ ನಮ್ಮನ್ನ ದೇಹದ ಬಂಧನದಿಂದ, ಹಳೆ ಪ್ರಪಂಚದ ಬಂಧನದಿಂದ ಕ್ಷಣದಲ್ಲಿ ಮೇರೆತ್ತುತ್ತೆ. ಸ್ನೇಹದಲ್ಲಿ ಎಲ್ಲವೂ ಸಹಜವಾಗಿರುತ್ತೆ ಅಲ್ವಾ? ಹೌದು, ಸಹಜವಾಗಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರನ್ನಾಗಿ ಮಾಡುತ್ತೆ. ಮತ್ತೆ ಇವತ್ತಿನ ದಿನದ ವಿಶೇಷತೆ ಶಿವಜಯಂತಿ. ಇದನ್ನ ಬಾಬಾ ಕೇವಲ ತಮ್ಮ ಜನ್ಮದಿನ ಅಂತ ಹೇಳೋದಿಲ್ಲ. ಇಲ್ಲ, ಇದು ನಮ್ಮೆಲ್ಲರ ಅಲೌಕಿಕ ದಿವ್ಯ ಜನ್ಮದಿನ ಅಂತಾರೆ. ಇಡೀ ಕಲ್ಪದಲ್ಲೇ ಅತ್ಯಂತ ನ್ಯಾರ ಮತ್ತೆ ಪ್ಯಾರ ಅಂದ್ರೆ ವಿಶಿಷ್ಟ ಮತ್ತೆ ಪ್ರಿಯವಾದ ಜನ್ಮದಿನವಂತೆ. ಯಾಕೆಷ್ಟನ್ ಮಹತ್ವ? ಯಾಕೆಂದ್ರೆ ಯಾವಾಗ ಪರಮಾತ್ಮ ಈ ಭೂಮಿ ಮೇಲೆ ಅವತರಿಸ್ತಾರೋ ಆವಾಗ್ಲೇ ನಮಗೂ ಬ್ರಾಹ್ಮಣರಾಗಿ ಅಲೌಕಿಕ ಜನ್ಮ ಸಿಗೋದು. ಓ ಸರಿ. ತಂದೆಯ ಪ್ರವೇಶದ ಜೊತೆಗೆ ನಮ್ಮ ಪ್ರವೇಶವೂ ಆಗತ್ತೆ. ಹೌದು, ಅದಕ್ಕೆ ಇದು ನಮ್ಮೆಲ್ಲರ ಜಂಟಿ ಜನ್ಮದಿನ. ಮುರಳಿಯಲ್ಲಿ ಬಾಬಾ ಇದನ್ನ ಭಕ್ತರ ಆಚರಣೆಯ ಜೊತೆ ಹೋಲಿಸ್ತಾರೆ. ಅವರು ಒಂದು ದಿನ ಉಪವಾಸ, ಜಾಗರಣೆ ಮಾಡ್ತಾರೆ. ಹೌದು, ಆದ್ರೆ ನಾವು ಅವರ ಮೂಲ ಸ್ವರೂಪರಾದ ನಾವು ಇಡೀ ಜೀವನ, ಇಡೀ ಸಂಗಮಯುಗ ಪೂರ್ತಿ ಪವಿತ್ರತೆಯ ವ್ರತವನ್ನ ಪಾಲಿಸ್ತೀವಿ. ಬಾಬಾ ಹೇಳ್ತಾರೆ, ಭಕ್ತರು ನಕಲು ಮಾಡೋದ್ರಲ್ಲಿ ಚತುರರು ಅಂತ. ಆದ್ರೆ ಆ ಒಂದು ದಿನದ ಆಚರಣೆಯಲ್ಲೂ ಶಕ್ತಿ ಇರುತ್ತೆ ಅಲ್ವಾ? ಖಂಡಿತ. ನಮ್ಮ ಮೂಲ ಸ್ವರೂಪದ ನೆನಪು ಕೂಡ ಅವರಿಗೆ ಅಲ್ಪಕಾಲದ ಶಕ್ತಿಯನ್ನ ಕೊಡುತ್ತೆ. ಇಲ್ಲಿಂದ ಮೂರಳಿಯ ಬಹಳ ಘನವಾದ ಭಾಗ ಶುರುವಾಗುತ್ತೆ. ಬಾಬಾ ನಮ್ಮೆಲ್ರಿಗೂ ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ಹೌದು, ನಿಮ್ಮ ಪವಿತ್ರತೆಯ ವ್ರತ ಪಕ್ಕಾ ಆಗಿದೆಯಾ ಅಂತ. ಇಲ್ಲಿ ಕೇವಲ ಬ್ರಹ್ಮಚರ್ಯದ ಬಗ್ಗೆ ಮಾತ್ರ ಅಲ್ಲ, 4 ವಿಷಯಗಳ ಬಗ್ಗೆ ಕೇಳ್ತಿದ್ದಾರೆ. ಹೌದು, ಇದು ಕೇವಲ ಶಾರೀರಿಕ ಪವಿತ್ರತೆ ಬಗ್ಗೆ ಅಲ್ಲ, ಇದು ಒಂದು ಸಂಪೂರ್ಣ ಜೀವನ ಶೈಲಿ. ಮೊದಲನೇದು ಮನಸ್ಸಿನ ಪವಿತ್ರತೆ, ಅಂದ್ರೆ ಆ ಯಾವುದೇ ವ್ಯರ್ಥ ಸಂಕಲ್ಪಗಳು ಇಲ್ದಿರೋದು. ಹೌದು. ಎರಡನೇದು ವಚನದ ಪವಿತ್ರತೆ, ನಮ್ಮ ಮಾತಿನಿಂದ ಯಾರಿಗೂ ದುಃಖ ಆಗ್ಬಾರ್ದು. ಮೂರನೇದು ಕರ್ಮದ ಪವಿತ್ರತೆ, ನಮ್ಮ ಪ್ರತಿಯೊಂದು ಕರ್ಮ ಶ್ರೇಷ್ಠವಾಗಿರಬೇಕು. ನಾಲ್ಕನೇದು ಸಂಬಂಧ ಸಂಪರ್ಕದ ಪವಿತ್ರತೆ, ನಮ್ಮ ದೃಷ್ಟಿ, ವೃತ್ತಿ ಎಲ್ಲವೂ ಆತ್ಮಿಕವಾಗಿರ್ಬೇಕು. ಈ 4ರಲ್ಲೂ ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೋಬೇಕು. ಇದು ನಿಜಕ್ಕೂ ಒಂದು ಆಳವಾದ ಸ್ವಪರಿಶೀಲನೆ. ಬಾಬಾರ್ ಮೇಲಿನ ಪ್ರೀತಿಯಲ್ಲಿ ನಾವೆಲ್ಲರೂ 100ಕ್ಕೂ 100 ಅಂಕ ತಗೋತೀವಿ. ಆದ್ರೆ ಈ 4 ಪ್ರಕಾರದ ಪವಿತ್ರತೆಯ ವ್ರತ ಪಾಲಿಸುವಾಗ ನಮ್ಮ ಅಂಕಗಳು ಶೇಕಡಾವಾರಾಗ್ಬಿಡತ್ತೆ ಅಂತ ಬಾಬಾ ನೆನ್ಪಿಸ್ತಾರೆ. ಮಾಯೆಯ ಬಗ್ಗೆನೂ ಒಂದು ಎಚ್ಚರಿಕೆ ಕೊಡ್ತಾರೆ. ಮಾಯೆ ಬರೋದು ಸಹಜ, ಆದ್ರೆ ನಮ್ಮ ಕೆಲಸ ಅದನ್ನ ದೂರದಿಂದಲೇ ಓಡ್ಸೋದು. ಹೌದು, ಆದ್ರೆ ಕೆಲವೊಮ್ಮೆ ನಾವು ಆಗತೇವೆ, ನೋಡುತ್ತೇವೆ ಅನ್ನೋ ಥರದ ಮಾತುಗಳನ್ನ ಬಳಸ್ತೀವಿ. ಇದು ಮಾಯೆಗೆ ಆಹ್ವಾನ ಕೊಟ್ಟ ಹಾಗೆ ಅಂತ ಬಾಬಾ ಹೇಳ್ತಾರೆ. ಈ ಮನಸ್ಥಿತಿ ಯಾಕೆ ಇಷ್ಟು ಅಪಾಯಕಾರಿ? ಯಾಕಂದ್ರೆ ಆಗತೇವೆ, ನೋಡ್ತೇವೆ ಅನ್ನೋ ಭಾಷೆ ಅನಿಶ್ಚಯತೆಯ ಕೊರತೆಯನ್ನ ತೋರಿಸುತ್ತೆ. ಅದು ಸಂಶಯದ ಬಾಗಿಲನ್ನ ತೆರೆದಿಡುತ್ತೆ. ನಾನು ಪವಿತ್ರ ಆತ್ಮ ಅನ್ನೋ ದೃಢ ನಿಶ್ಚಯ, ಆ ಸ್ವಮಾನದ ಸ್ಮೃತಿ ಇದ್ರೆ ಮಾಯೆಗೆ ಪ್ರವೇಶ ಮಾಡಕ್ಕೆ ಜಾಗವೇ ಇರೋದಿಲ್ಲ. ಅದು ದೂರದಿಂದಲೇ ನಮಸ್ಕರಿಸಿ ಹೊರಟು ಹೋಗುತ್ತೆ. ಯಾವಾಗ ನಮ್ಮ ನಿಶ್ಚಯದಲ್ಲಿ ಸ್ವಲ್ಪ ಸಡಿಲಿಕೆ ಬರುತ್ತೋ ಆಗ ಮಾಯೆ ಆ ಸಣ್ಣ ಅವಕಾಶ ಬಳಸ್ಕೊಂಡು ಒಳಗೆ ಬಂದ್ಬಿಡುತ್ತೆ. ಹೌದು, ನಮ್ಮನ್ನ ಗೊಂದಲಕ್ಕೆ ಈಡು ಮಾಡುತ್ತೆ. ಅದಕ್ಕೆ ಬಾಬಾ ಹೇಳೋದು ಆ ವೇ ಭಾಷೆಯನ್ನ ಬಿಟ್ಟು ಹೌದು ನಾನು ಆಗಿಯೇ ತೀರುತ್ತೇನೆ ಅನ್ನೋ ದೃಢ ಸಂಕಲ್ಪ ಬೇಕು ಅಂತ. ಸರಿಯಾಗಿ ಹೇಳಿದ್ರಿ. ಈ ಪವಿತ್ರತೆಯ ವ್ರತವನ್ನ ನಾವು ಪಕ್ಕಾ ಮಾಡ್ಕೊಂಡ್ರೆ ಅದರ ಪರಿಣಾಮ ಏನು? ಮುಂದೆ ಬಾಬಾ ತಮ್ಮ ಆಳವಾದ ಆಸೆಯನ್ನ ಹೇಳ್ತಾರೆ. ಹೌದು, ಪ್ರತಿಯೊಬ್ಬ ಮಗುವಿನ ಮುಖದಲ್ಲಿ ತಂದೆಯ ಮೂರ್ತಿ ಕಾಣಬೇಕು ಅಂತ. ನಮ್ಮನ್ನ ನೋಡಿದಾಗ ಜನರಿಗೆ ಶಿವಬಾಬಾರ ನೆನ್ಪಾಗ್ಬೇಕಂತೆ. ನಮ್ಮ ಮುಖ ಸದಾ ಅರಳಿದ ಗುಲಾಬಿಯಂತೆ ಇರಬೇಕು, ಬಾಡಿ ಹೋದಂತಲ್ಲ ಅಂತಾರೆ. ತಂದೆಯ ಸಮಾನರಾಗೋದು ಅಂದ್ರೆ ಇದೆ.
ನಮ್ಮ ಚೆಹರೆ, ನಮ್ಮ ಮಾತು, ನಮ್ಮ ನಡಿಗೆ ಎಲ್ಲವೂ ತಂದೆಯ ಶ್ರೀಮತದ ಪ್ರತಿರೂಪ ಆಗ್ಬೇಕು. ಬಾಡಿಹೋದ ಮುಖ ಅಂದ್ರೆ ಬಾಡಿಹೋದ ಮುಖ ಅಂದ್ರೆ ಆಂತರಿಕ ಸಂಘರ್ಷ, ವ್ಯರ್ಥ ಸಂಕಲ್ಪಗಳ ಹೋರಾಟದ ಸಂಕೇತ. ಮನಸ್ಸಿನಲ್ಲಿ ವ್ಯರ್ಥ ಚಿಂತನೆಗಳು ನಡೀತಾ ಇದ್ರೆ ಅದರ ನೆರಳು ಮುಖದ ಮೇಲೆ ಕಾಣಿಸುತ್ತೆ. ಅದೇ ಅರಳಿದ ಗುಲಾಬಿಯಂತಹ ಮುಖ ಅದು ಆಂತರಿಕ ಸಂತುಷ್ಟತೆ, ಸ್ಥಿರತೆ ಹಾಗೂ ನಿಶ್ಚಿಂತ ಸ್ಥಿತಿಯ ಸಂಕೇತ. ಅಂಥವರನ್ನ ನೋಡಿದಾಗ ಸಹಜವಾಗಿಯೇ ಎಲ್ಲರಿಗೂ ಶಾಂತಿಯಾಗೂ ಶಕ್ತಿಯ ಅನುಭವ ಆಗುತ್ತೆ. ಇದಕ್ಕೆ ಪೂರಕವಾಗಿ ಬಾಬಾ ಸಮಯದ ಸಮೀಪತೆಯ ಬಗ್ಗೆ ಮತ್ತೆ ಇದ್ದಕ್ಕಿದ್ದಂತೆ ಆಗುವ ಘಟನೆಗಳ ಬಗ್ಗೆನೂ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ನೀಡುತ್ತಿದ್ದೇನೆ ಅಂತಲ್ಲ, ನೀಡಿಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಹೌದು, ಇಂತಹ ಅನಿರೀಕ್ಷಿತ ಸನ್ನಿವೇಶಗಳನ್ನೆದುರಿಸೋಕೆ ನಮ್ಮ ಮನಸ್ಸು ಆರ್ ಬುದ್ಧಿ ಸದಾ ಸ್ವಚ್ಛ ಆರ್ ಸ್ಪಷ್ಟವಾಗಿರಬೇಕು ಅಂತಾರೆ. ಇದರ ಅರ್ಥವೇನು? ಇದು ಬಹಳ ನಿರ್ಣಾಯಕವಾದ ಅಂಶ. ಮನಸ್ಸು ಆರ್ ಬುದ್ಧಿ ಒಂದು ರೇಡಿಯೋ ರಿಸೀವರ್ ತರ. ಅದು ಸ್ವಚ್ಛವಾಗಿದ್ರೆ ಮಾತ್ರ ತಂದೆಯಿಂದ ಬರೋ ಪ್ರೇರಣೆ ಅಥವಾ ಸಿಗ್ನಲ್ ಅನ್ನ ಸ್ಪಷ್ಟವಾಗಿ ಗ್ರಹಿಸೋಕೆ ಸಾಧ್ಯ. ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪಗಳ ಕಸ, ನಕಾರಾತ್ಮಕತೆಯ ಗದ್ದಲ ತುಂಬಿದ್ರೆ ತಂದೆಯ ಶ್ರೀಮತದ ಸಿಗ್ನಲ್ ನಮ್ಗೆ ಸಿಗೋದಿಲ್ಲ. ಆಗ ನಿರ್ಣಾಯಕ ಸಮಯದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋ ಗೊಂದಲ ಆಗಿ ನಾವು ತಪ್ಪು ನಿರ್ಧಾರಗಳನ್ನ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ಮನಸ್ಸಿನ ಸ್ವಚ್ಛತೆ ಆರ್ ಬುದ್ಧಿಯ ಸ್ಪಷ್ಟತೆ ಅತಿ ಅವಶ್ಯಕ. ಹಾಗಾದ್ರೆ ಈ ಮನಸ್ಸಿನ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋಕೆ ಬಾಬಾ ಕೊಡೋ ಉಪಾಯ ಏನು? ಅದಕ್ಕಾಗಿಯೇ ಇವತ್ತಿನ ಮೂರಳಿಯ ಮುಖ್ಯ ಆದೇಶ, ವರ್ತಮಾನ ಸಮಯದಲ್ಲಿ ಶಾಂತಿಯ ಶಕ್ತಿಯನ್ನು ತನ್ನ ಬಳಿ ಜಮಾ ಮಾಡಿಕೊಳ್ಳಿ. ಹೌದು, ಇದನ್ನೊಂದು ಆಧ್ಯಾತ್ಮಿಕ ಬ್ಯಾಂಕ್ ಖಾತೆಗೆ ಹೋಲಿಸಬಹುದು. ಶಾಂತಿಯನ್ನ ಕೇವಲ ಒಂದು ಗುಣವಾಗಿ ಅಲ್ಲ, ಒಂದು ಶಕ್ತಿಯಾಗಿ ಜಮಾ ಮಾಡ್ಬೇಕು. ಈ ಶಾಂತಿಯ ಶಕ್ತಿ ಅಂದ್ರೇನು? ಸಾಮಾನ್ಯವಾಗಿ ನಾವು ಶಾಂತವಾಗಿರೋಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಬಾಬಾ ಹೇಳ್ತಿರೋದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ. ಶಾಂತಿಯನ್ನ ಒಂದು ಶಕ್ತಿಯಾಗಿ ಪರಿವರ್ತಿಸ್ಕೊಳ್ಳೋದು ಅಂದ್ರೆ ಯಾವಾಗ ಬೇಕೋ ಆವಾಗ 1 ಸೆಕೆಂಡಲ್ಲಿ ನಮ್ಮ ಮನಸ್ಸು ಆರು ಬುದ್ಧಿಯನ್ನ ಸಂಪೂರ್ಣ ನಿಯಂತ್ರಣಕ್ಕೆ ತಕ್ಕೊಳ್ಳೋ ಸಾಮರ್ಥ್ಯ. ಎಷ್ಟೇ ದೊಡ್ಡ ಗದ್ದಲದ ಪರಿಸ್ಥಿತಿ ಇದ್ರೂ ನಮ್ಮ ಆಂತರಿಕ ಸ್ಥಿತಿ ಅಚಲವಾಗಿರಬೇಕು. ಹೌದು, ಈ ಶಕ್ತಿಯನ್ನ ನಾವು ನಮ್ಮ ಶ್ರೇಷ್ಠ ಕರ್ಮಗಳ ಜೊತೆ ಜಮಾ ಮಾಡ್ಬೇಕು. ಬಾಬಾ ಹೇಳ್ತಾರೆ, ಸೈಲೆನ್ಸ್ನ ಶಕ್ತಿ ಸೈನ್ಸ್ನ ಮೇಲೆ ವಿಜಯ ಸಾಧಿಸುತ್ತೆ ಅಂತ. ಬ್ರಹ್ಮಬಾಬಾರ ಉದಾಹರಣೆ ಕೊಡ್ತಾರೆ. ಹೌದು, ಮಕ್ಕಳಿಗೆ ಕೇವಲ ದೃಷ್ಟಿ ಕೊಡೋ ಮೂಲಕವೇ ಹೇಗೆ ಶಾಂತಿಯ ಸಕಾಶವನ್ನ ನೀಡ್ತಿದ್ರು ಅಂತ ನೆನಪಿಸ್ತಾರೆ. ಈ ಶ್ರೇಷ್ಠ ಕರ್ಮ ಮತ್ತು ಶಾಂತಿಯ ಶಕ್ತಿಯನ್ನ ಜಮಾ ಮಾಡೋ ಬ್ಯಾಂಕ್ ಕೇವಲ ಸಂಗಮಯುಗದಲ್ಲಿ ಮಾತ್ರ ತೆರೆದಿರುತ್ತೆ. ಈಗ ಜಮಾ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಅಂತಾನೂ ಎಚ್ಚರಿಸ್ತಾರೆ. ಹೌದು, ಈ ಬ್ಯಾಂಕಿನ ವಿಶೇಷತೆ ಅಂದ್ರೆ ಇಲ್ಲಿ ಜಮಾ ಮಾಡಿದ ಸಂಪತ್ತು ಇಡೀ ಕಲ್ಪಕ್ಕೆ ಅಂದ್ರೆ 21 ಜನ್ಮಗಳಿಗೂ ನಮ್ಮ ಜೊತೆ ಬರುತ್ತೆ. ಬೇರೆ ಯಾವ ಯುಗದಲ್ಲೂ ಈ ಅವಕಾಶ ಇಲ್ಲ. ಸಮಯ ಮುಗಿದು ಬ್ಯಾಂಕ್ ಮುಚ್ಚಿದ ಮೇಲೆ ಮಾಡ್ಬೇಕಾಗಿತ್ತು ಅಂತ ಯೋಚಿಸೋದು ಪಶ್ಚಾತ್ತಾಪವೇ ಹೊರತು ಪುರುಷಾರ್ಥ ಆಗೋದಿಲ್ಲ. ಅದಕ್ಕೆ ಬಾಬಾ ಈಗಲೇ ಈ ಕ್ಷಣದಲ್ಲೇ ಜಾಗೃತರಾಗಿ ಅಂತ ಹೇಳ್ತಿದ್ದಾರೆ. ಹೌದು, ಈಗ ನಾವು ಇನ್ನೊಂದು ಮೂಲಭೂತ ವಿಷಯಕ್ಕೆ ಬರೋಣ. ನಮ್ಮ ತಪಸ್ಸು ಮತ್ತೆ ತ್ಯಾಗದಲ್ಲಿ ಅತಿದೊಡ್ಡ ವಿಘ್ನ ಯಾವುದು? ಮುರಳಿಯ ಪ್ರಕಾರ ಅದು ನಾನು ಮತ್ತೆ ನನ್ನದು ಅನ್ನೋ ದೇಹಾಭಿಮಾನದ ಶಬ್ದಗಳು. ನಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಖಾತೆಯನ್ನ ಖಾಲಿ ಮಾಡೋ ವೈರಸ್ ಇದ್ದ ಹಾಗೆ ಅಲ್ವಾ? ಖಂಡಿತ. ಎಲ್ಲ ಸಮಸ್ಯೆಗಳ ಮೂಲವೇ ಇದು. ನಾನು ಈ ದೇಹ, ನಾನು ಈ ಪದವಿ, ನನ್ನ ಆಸ್ತಿ, ನನ್ನ ಮಕ್ಕಳು, ನನ್ನ ಅವಮಾನ. ಈ ನನ್ನದು ಅನ್ನೋ ಶಬ್ದವೇ ನಮ್ಮನ್ನ ದುಃಖದ ಕೂಪಕ್ಕೆ ತಳ್ಳುತ್ತೆ. ಹೌದು, ನಮ್ಮ ತಪಸ್ಸಿನ ಶಕ್ತಿಯನ್ನ ಸೋರಿ ಹೋಗುವಂತೆ ಮಾಡುತ್ತೆ. ಇದನ್ನ ಪರಿವರ್ತಿಸೋಕೆ ಬಾಬಾ ಬಹಳ ಸುಲಭವಾದ ಆದ್ರೆ ಅಷ್ಟೇ ಶಕ್ತಿಶಾಲಿಯಾದ ಒಂದು ಯುಕ್ತಿ ತಿಳಿಸಿದ್ದಾರೆ. ಹೌದು, ನನ್ನದು ಅಂತ ಹೇಳುವಾಗ ಮೊದಲು ನನ್ನ ಬಾಬಾ ನೆನಪಾಗ್ಬೇಕು. ಹಾಗೆಯೇ ನಾನು ಅಂತ ಹೇಳುವಾಗ ನಾನು ಆತ್ಮ ಅನ್ನೋ ಸ್ಮೃತಿ ಬರಬೇಕು. ಇದು ಕೇಳೋಕೆ ಸರಳ ಅನಿಸ್ತ್ರೂ ಆಚರಣೆಯಲ್ಲಿ ತರೋಕೆ ನಿರಂತರ ಅಭ್ಯಾಸ ಬೇಕು. ಈ ಸಂಘ ಬದಲಾವಣೆ ಹೇಗೆ ದೊಡ್ಡ ಪರಿವರ್ತನೆ ತರಬಲ್ಲದು? ಇದೊಂದು ಅದ್ಭುತವಾದ, ಹೇಗೆ ಅಂದ್ರೆ ಒಂದು ಮಾನಸಿಕ ಮರುಜೋಡಣೆ. ನನ್ನದು ಅಂತ ನಾವು ಯಾವುದನ್ನೇ ಹೇಳ್ರೂ ಅದರ ನಿಜವಾದ ಮಾಲೀಕ ಪರಮಾತ್ಮ. ಹಾಗಾಗಿ ಮೊದಲು ನನ್ನ ಬಾಬಾ ಅಂತ ನೆನ್ಪಿಸ್ಕೊಂಡ್ರೆ ಆ ವಸ್ತುವಿನ ಮೇಲಿನ ಮೋಹ, ಅಹಂಕಾರ ತಾನಾಗೆ ಕರಗಿ ಹೋಗುತ್ತೆ. ಆರು ನಾನು ಆತ್ಮ ಅನ್ನೋ ಸ್ಮೃತಿ ಬಂದ್ರೆ ದೇಹದ ಹಳೇ ಸಂಸ್ಕಾರಗಳಿಂದ, ಅದರ ನೋವು ನಲಿವುಗಳಿಂದ ನಾವು ಸಹಜವಾಗಿ ಮುಕ್ತರಾಗ್ತೀವಿ, ಸಾಕ್ಷಿ ಸ್ಥಿತಿಗೆ ಬರ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ತಮ್ಮ ಹಳೆ ಸಂಸ್ಕಾರಗಳನ್ನ, ಉದಾಹರಣೆಗೆ ಜೋರಾಗಿ ಮಾತಾಡೋದನ್ನ, ಇದು ನನ್ನ ಸ್ವಭಾವ, ನಾನೇನ್ ಮಾಡ್ಲಿ ಅಂತ ಸಮರ್ಥಿಸ್ಕೋತಾರೆ. ಅದಕ್ಕೆ ಬಾಬಾರ ಉತ್ತರ ಬಹಳ ಖಡಕ್ ಆಗಿದೆ. ಹೌದು, ಅದು ನಿಮ್ಮ ಸ್ವಭಾವವಲ್ಲ, ಅದು ರಾವಣನ ಗುಣ. ನಿಮ್ಮ ನಿಜವಾದ ಸ್ವಭಾವ ಬ್ರಹ್ಮಣ ಸಂಸ್ಕಾರ ಅಂತಾರೆ. ಈ ಮಾತಿನ ಆಳವೇನು ಅಂದ್ರೆ ಇದು ಒಂದು ರೀತಿಯ ಆಧ್ಯಾತ್ಮಿಕ ವಂಚನೆ. ನಾವು ರಾವಣನಿಂದ ಎರವಲು ಪಡೆದ ಕೆಟ್ಟ ಸಂಸ್ಕಾರಗಳನ್ನ ನನ್ನದು ಅಂತ ಹೇಳಿ ಇಟ್ಕೊಂಡಿದ್ವಿ. ಬಾಬಾ ಕೇಳ್ತಾರೆ, ಪರರ ವಸ್ತುವನ್ನ ಇಟ್ಕೊಳ್ಳೋದು ಸರಿನಾ ಅಂತ. ಹೌದು, ನಮ್ಮ ನಿಜವಾದ ಸ್ವಭಾವ ದೈವಿ ಗುಣಗಳಿಂದ ಕೂಡಿದ್ದು. ಕ್ರೋಧ, ಅಹಂಕಾರ
ಇವೆಲ್ಲ ರಾವಣನ ಆಸ್ತಿ. ದಸರಾ ಹಬ್ಬದಲ್ಲಿ ರಾವಣನ ದಹನ ಮಾಡಿದ ಹಾಗೆ ನಾವು ಈಗ ನಮ್ಮ ಒಳಗಿನ ಆ ರಾವಣನ ಗುಣಗಳನ್ನ ಸಂಪೂರ್ಣವಾಗಿ ಸಮಾಪ್ತಿ ಮಾಡೋ ಸಮಾರಂಭ ಆಚರಿಸಬೇಕು. ಹೌದು, ಈಗ ಆ ಸಮಾಪ್ತಿ ಸಮಾರಂಭವನ್ನ ಆಚರಿಸಲೇಬೇಕು. ಇಷ್ಟೆಲ್ಲ ತಿಳಿಸಿದ್ಮೇಲೆ ಬಾಪಾದಾದಾರವರು ತಮ್ಮ ಪ್ರೀತಿಯ ಸಾಗರವನ್ನೇ ನಮ್ಮ ಮೇಲೆ ಸುರಿಸ್ತಾರೆ. ನಾನೀಗ ಬಾಪಾದಾದಾರವರ ನೆನಪು, ಪ್ರೀತಿ, ಅವ್ರ ಶುಭಾಶಯಗಳನ್ನ ಓದ್ತೇನೆ. ಪ್ರತಿಯೊಬ್ಬರೂ ಬಹಳ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಇದನ್ನ ಸ್ವೀಕರಿಸೋಣ. ಖಂಡಿತ. ಎಲ್ಲಾ ಕಡೆಯ ಜನ್ಮದಿನದ ಉತ್ಸವವನ್ನು ಆಚರಿಸುವ ಭಾಗ್ಯಶಾಲಿ ಆತ್ಮರಿಗೆ, ಸದಾ ಉತ್ಸಾಹದಲ್ಲಿ ಇರುವಂತಹ ಸಂಗಮಯುಗದ ಉತ್ಸವವನ್ನು ಆಚರಿಸುವ ಸರ್ವ ಹಮಸ್ಸು ಉತ್ಸಾಹದ ರೆಕ್ಕೆಗಳಿಂದ ಹಾರುವಂತಹ ಮಕ್ಕಳಿಗೆ, ಸದಾ ಮನಸ್ಸು ಬುದ್ಧಿಯಿಂದ ಏಕಾಗ್ರತೆಯ ಅನುಭವಿಯನ್ನಾಗಿ ಮಾಡಿಕೊಳ್ಳುವಂತಹ ಮಹಾವೀರ ಮಕ್ಕಳಿಗೆ, ಸದಾ ಸಮಾನರಾಗುವ ಉಮಂಗವನ್ನು ಸಾಕಾರ ರೂಪದಲ್ಲಿ ತರುವಂತಹ ಫಾಲೋ ಫಾದರ್ ಮಾಡುವಂತಹ ಮಕ್ಕಳಿಗೆ, ಸದಾ ಒಬ್ಬರಿನ್ನೊಬ್ಬರ ಸ್ನೇಹಿ ಸಹಯೋಗಿ ಸಾಹಸವನ್ನು ತರಿಸುವಂತಹ ತಂದೆಯಿಂದ ಸಹಯೋಗದ ವರದಾನವನ್ನು ಕೊಡಿಸುವಂತಹ ವರದಾನಿ ಮಕ್ಕಳಿಗೆ, ಮಹಾದಾನಿ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಪದಮಗುಣ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಬಾಬ್ದಾದಾರವರಿಗೆ ನಮಸ್ತೆ ಹಾಗೂ ಪದಮಗುಣ ಶುಭಾಶಯಗಳು. ಆಹಾ, ಎಂಥ ಅದ್ಭುತವಾದ ಶುಭಾಶಯಗಳು! ಪದಮಗುಣ ಈ ಶಬ್ದಗಳಲ್ಲಿರೋ ಪ್ರೀತಿಯ ಆಳವನ್ನ ಊಹಿಸೋಕು ಸಾಧ್ಯವಿಲ್ಲ. ಹೌದು, ಈ ಶುಭಾಶಯಗಳಲ್ಲಿ ಬರೋ ಪ್ರತಿಯೊಂದು ವಿಶೇಷಣನೂ ನಮ್ಮ ಗುರಿಯನ್ನ ನೆನಪಿಸೋ ಹಾಗಿದೆ ಅಲ್ವಾ? ಖಂಡಿತ. ಇದು ಕೇವಲ ಹಾರೈಕೆಯಲ್ಲ, ಇದು ನಮ್ಮ ಕರ್ತವ್ಯದ ಸ್ಮೃತಿ. ಹೌದು, ನಾವು ಯಾರು ಮತ್ತೆ ಏನಾಗಬೇಕು ಅನ್ನೋದನ್ನ ಬಾಬಾ ಇದರ ಮೂಲಕವೇ ನಮಗೆ ನೆನಪಿಸ್ತಿದ್ದಾರೆ. ನಮ್ಮ ಸ್ವಮಾನದ ಪಟ್ಟಿಯೂ ಹೌದು. ಇದರ ನಂತರ ಇವತ್ತಿನ ವರದಾನ: ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ವ್ಯಸ್ತರಾಗಿರುವ ಬೇಹದ್ದಿನ ವಾನಪ್ರಸ್ಥಿ. ಸಾಮಾನ್ಯವಾಗಿ ವಾನಪ್ರಸ್ಥ ಅಂದ್ರೆ ವಯಸ್ಸಿಗೆ ಸಂಬಂಧಪಟ್ಟ ಒಂದು ಆಶ್ರಮ. ಆದ್ರೆ ಬಾಬಾ ಒಂದು ಮನಸ್ಥಿತಿಯಾಗಿ ವಿವರಿಸ್ತಿದ್ದಾರೆ. ಹೇಗೆ ನೋಡಿ, ಲೌಕಿಕದಲ್ಲಿ ವಾನಪ್ರಸ್ಥ ಅಂದ್ರೆ ಎಲ್ಲಾ ಜವಾಬ್ದಾರಿಗಳಿಂದ ನಿವೃತ್ತರಾಗಿ ವನಕ್ಕೆ ಹೋಗೋದು. ಆದ್ರೆ ಬಾಬಾ ಹೇಳ್ತಿರೋದು ಬೇಹದ್ದಿನ ವಾನಪ್ರಸ್ಥ. ಅಂದ್ರೆ ಈ ಹಳೇ ಪ್ರಪಂಚದ ಪ್ರತಿಯೊಂದು ಆಕರ್ಷಣೆಯಿಂದ, ಹಳೇ ಸಂಸ್ಕಾರಗಳಿಂದ, ವ್ಯರ್ಥ ಸಂಕಲ್ಪಗಳಿಂದ ಮನಸ್ಸಿನಿಂದ ನಿವೃತ್ತರಾಗೋದು. ನಮ್ಮ ಮನಸ್ಸು ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ, ಆ ಏಕಾಂತದಲ್ಲಿರಬೇಕು. ಹೌದು, ತಂದೆಗೆ ಸಮಾನರಾಗೋದೇ, ಅವರ ನೆನಪಿನಲ್ಲಿ ಸಂಪೂರ್ಣವಾಗಿ ಸಮಾವೇಶವಾಗೋದೇ ನಿಜವಾದ ವಾನಪ್ರಸ್ಥ ಸ್ಥಿತಿ. ಇವತ್ತಿನ ಸ್ಲೋಗನ್: ತಾವು ಸಾಹಸದ ಒಂದು ಹೆಜ್ಜೆ ಮುಂದೆ ಬನ್ನಿ, ಆಗ ತಂದೆ ಸಹಯೋಗದ 1000 ಹೆಜ್ಜೆ ಮುಂದಿಡ್ತಾರೆ. ಇದು ಕೇಳೋಕೆ ಬಹಳ ಉತ್ತೇಜನಕಾರಿಯಾಗಿದೆ. ನಮ್ಮ ಕಡೆಯಿಂದ ಬೇಕಾಗಿರೋದು ಕೇವಲ ಒಂದು ಹೆಜ್ಜೆಯ ಧೈರ್ಯ. ಹೌದು, ಆ ಮೊದಲ ಹೆಜ್ಜೆ, ಆ ದೃಢ ಸಂಕಲ್ಪದ ಧೈರ್ಯ ಬಹಳ ಮುಖ್ಯ. ನಾವು ಆ ಧೈರ್ಯವನ್ನ ತೋರಿಸಿದಾಗ ಪರಮಾತ್ಮನ ಸಹಾಯ ನಮ್ಗೆ 1000 ಪಟ್ಟು ಅಧಿಕವಾಗಿ ಸಿಗುತ್ತೆ. ನಾವು ಸೋಮಾರಿತನ ಬಿಟ್ಟು ಮೊದಲ ಹೆಜ್ಜೆ ಇಡ್ಬೇಕಷ್ಟೇ. ಮತ್ತೆ ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಇದರ ಭಾಗವಾಗಿ ಬಾಬಾ ಹೇಳ್ತಾರೆ, ಹೇಗೆ ನಾವು ನನ್ನ ಬಾಬಾ ಅಂತ ಹೇಳ್ತೀವೋ ಹಾಗೆ ಪ್ರತಿಯೊಬ್ಬ ಆತ್ಮನ ಬಗ್ಗೆನೂ ಇವರು ನನ್ನವರು ಅನ್ನೋ ಭಾವನೆ ಇರಬೇಕು ಅಂತ. ಇದು ವಿಶ್ವಕಲ್ಯಾಣದ ಅತ್ಯುನ್ನತ ಸ್ಥಿತಿಯನ್ನಬಹುದಾ? ಖಂಡಿತ. ಇದು ವಸುಧೈವ ಕುಟುಂಬಕಂ ಅನ್ನೋದರ ಆಧ್ಯಾತ್ಮಿಕ ಪರಾಕಾಷ್ಠೆ. ಯಾವುದೇ ಭೇದಭಾವವನ್ನ ಮೀರಿ ಪ್ರತಿಯೊಂದು ಆತ್ಮವನ್ನ ತನ್ನವರೆಂದು, ತನ್ನ ಪರಿವಾರದ ಸದಸ್ಯರೆಂದು ಭಾವಿಸೋದೇ ಸಂಪನ್ನತೆಯ, ಕರ್ಮಾತೀತ ಸ್ಥಿತಿಯ ಲಕ್ಷಣ. ಮುರಳಿಯಲ್ಲಿ ಬಾಬಾ ಇವತ್ತು 3ನೇ ಭಾನುವಾರ ಅಂತಾನೂ ಉಲ್ಲೇಖಿಸಿದ್ದಾರೆ. ಅವರು ಇವತ್ತಿನ ವಿಶೇಷ ದಿನ 21ನೇ ಡಿಸೆಂಬರ್ 2025 ವರ್ಲ್ಡ್ ಮೆಡಿಟೇಷನ್ ಡೇ. ಹೌದು, ವಿಶ್ವ ಧ್ಯಾನ ದಿನ. ಶಾಂತಿಯ ಸಾಗರನ ಮಕ್ಕಳಾದ ನಾವು ಈ ವಿಶೇಷ ದಿನದಂದು ಇಡೀ ವಿಶ್ವಕ್ಕೆ ನಮ್ಮ ಮನಸ್ಸಿನಿಂದ ಶಾಂತಿಯ ಸಕಾಶವನ್ನ, ಪ್ರಕಂಪನೆಗಳನ್ನ ಹರಡೋದು ನಮ್ಮ ಪರಮಕರ್ತವ್ಯ. ಇದಕ್ಕಿಂತ ಉತ್ತಮವಾದ ವಿಶ್ವ ಸೇವೆ ಮತ್ತೊಂದಿಲ್ಲ. ನಮ್ಮ ಸಂಕಲ್ಪ ಶಕ್ತಿಯ ಮೂಲಕ ಇಡೀ ಜಗತ್ತಿಗೆ ಶಾಂತಿಯ ದಾನವನ್ನ ಮಾಡೋಣ. ಹಾಗಾದ್ರೆ ಬನ್ನಿ, ಕೇವಲ ಮಾತಾಡೋದಷ್ಟೇ ಅಲ್ಲ, ಅನುಭವನೂ ಮಾಡೋಣ. ಬಾಪಾದಾದ ಹೇಳಿದ ಡ್ರಿಲ್ ಅನ್ನ ನಾವೀಗ ಅಭ್ಯಾಸ ಮಾಡೋಣ. 1 ಸೆಕೆಂಡ್ನಲ್ಲಿ ಶಾಂತ ಸ್ವರೂಪರಾಗೋ ಅಭ್ಯಾಸ. ಎಲ್ಲರೂ ಆರಾಮಾಗಿ ಕುಳಿತುಕೊಳ್ಳಿ. ನಿಮ್ಮ ಶರೀರವನ್ನ ಸಂಪೂರ್ಣವಾಗಿ ಸಿಡಿಲಬಿಡಿ. ಓಂ ಶಾಂತಿ. ಓಂ ಶಾಂತಿ. ನಾನು ಈ ದೇಹದಿಂದ ಭಿನ್ನವಾದ ಶಾಂತ ಸ್ವರೂಪ ಆತ್ಮ. ನನ್ನ ಮನಸ್ಸು ಮತ್ತು ಬುದ್ಧಿ ಸಂಪೂರ್ಣ ಶಾಂತವಾಗಿದೆ. ಯಾವುದೇ ಸಂಕಲ್ಪಗಳಿಲ್ಲ, ಸಂಪೂರ್ಣ ನಿಶ್ಶಬ್ದ. ನನ್ನ ತಂದೆ ಶಾಂತಿಯ ಸಾಗರ ನನ್ನ ಜೊತೆಯಲ್ಲಿದ್ದಾರೆ. ಅವರ ಶಾಂತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ, ನನ್ನನ್ನು ಶಾಂತಿಯಿಂದ ತುಂಬಿಸ್ತಿವೆ. ಈಗ ಈ ಶಾಂತಿಯ ಪ್ರಕಂಪನಗಳು ನನ್ನಿಂದ ಹೊರಹೊಮ್ಮಿ ನನ್ನ ಸುತ್ತಲೂ ಇಡೀ ವಿಶ್ವದ ತುಂಬ ಹರಡುತ್ತಿವೆ. ಸಂಪೂರ್ಣ ವಿಶ್ವ ಶಾಂತಿಯಿಂದ ತುಂಬುತ್ತಿದೆ. ಓಂ ಶಾಂತಿ. ಓಂ ಶಾಂತಿ. ಒಳ್ಳೆಯದು. ಇಂದು ಇಷ್ಟೇ. ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ತೊಡಗಿಕೊಂಡು ಧೈರ್ಯದ ಹೆಜ್ಜೆಯನ್ನ ಬಾಬಾರ ಕಡೆಗೆ ಮುಂದುವರಿಸುತ್ತೀರಿ. ಓಂ ಶಾಂತಿ.
ಶಾಂತಿ. ಸದಾ ಉತ್ಸಾಹದಲ್ಲಿ ಉತ್ಸವ ಆಚರಿಸುವ ಭಾಗ್ಯಶಾಲಿ ಆತ್ಮನಾಗಿರುವೆನು.